ಹಾಯ್ ಹಲೋ ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಸೊ ಟೈಮ್ ಬಂತು ಇವಾಗ 5:15. ಸೊ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ಬೋದು ನೀವು. ಸೊ ಇವತ್ತೊಂದು ಶಾರ್ಟ್ ರೈಡಿಗೆ ಹೋಗ್ತಾ ಇದ್ವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ, ಎಷ್ಟು ಜನ ಹೋಗ್ತಾ ಇದ್ದೀವಿ ಎಲ್ಲ ಮುಂದೆ ಹೇಳ್ತೀನಿ. ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಟೈಟಲ್ಲು ತಮ್ಮನೇಲಿ ನೋಡಿ. ಬಾಯ್ಸ್ ಆಲ್ರೆಡಿ ಮೀಟಪ್ ಪಾಯಿಂಟ್ ಹತ್ರ ಇದ್ದಾರೆ. ಸೊ ನಾನೇ ಲೇಟು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಗ್ ಪ್ಲಸ್ ಬಟ್ ಜೋರಾಗೇ ಇದೆ. 5:30ಗೆ ಮೀಟಪ್ ಪಾಯಿಂಟ್ಗೆ ಬಂದೆ. ಅಲ್ಲಿಂದ ಟೈಮಲ್ಲಿ ಲೇಟ್ ಆಗೋಗ್ಬಿಟ್ಟಲ್ಲ. ಸೊ ಬೇಗ 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 ಬಿಟ್ವಿ. ಸೊ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ನಮ್ಮ ಲೈನಪ್ಪು. ಸೊ ಎಷ್ಟು ಗಾಡಿಗಳಿದೆ, ನಾವೆಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗ್ಯಾಂಗಲ್ಲಿ ಗ್ರೂಪಲ್ಲಿ ಯಾವ್ಯಾವ ಗಾಡಿಗಳಿದ್ದಾವೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ನನ್ನ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ವಿಂಡಷ್ಟು ಇರೋದ್ರಿಂದ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗೋದು ನನಗೆ. ಸೊ ನನ್ನ ಆಡಿಯೋ ಕ್ಲಿಯರ್ ಇದೆಯಾ ಇಲ್ವಾ, ಯಾಕಂದರೆ ನಾನು ಆಡಿಯೋ ಸೆಟಪ್ಪು ಮತ್ತು ಫೋಟೋ ಸೆಟಪ್ಪು ಹೊಸ ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿ ಇದು ಫಸ್ಟ್ ರೈಡ್ ನಂದು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮಲ್ಲಪ್ಪ ಕೊಂಡ ಅಂತ. ಗಾಯ್ಸ್ ಕ್ರೇಜಿ ಕಲೆಕ್ಷನ್ನು ಗಾಯ್ಸ್. ನೋಡಿ ಇಲ್ಲಿ ಕರೆಕ್ಟ್ ಟೈಮ್ಗೆ ಆನ್ ಮಾಡಿದೆ. ಮೆಕ್ಲಗನ್ ವಾಶೈ ಮಸ್ತ್ ಮಸ್ತಾಗಿರೋ ಕಾರ್ಗಳು. ವಾ ವಾ ವಾ. ನಮ್ಮ ಬೆಂಗಳೂರು ಇತ್ತೀಚೆಗೆ ಯಾವ ಬೇರೆ ದೇಶಕ್ಕಿಂತ ಕಮ್ಮಿ ಇಲ್ಲ ಬಿಡಿ. ಒಳ್ಳೊಳ್ಳೆ ಕಾರ್ಗಳಿದೆ, ಬೈಕ್ಗಳಿದೆ. ಆ್ಯಕ್ಚುಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿಲ್ಲ, ಹಾಕ್ಸ್ಕೋಬೇಕು ಪೆಟ್ರೋಲು. ಮುಂದೆ ಎಲ್ಲ ನಾ ಹಾಕ್ಸ್ಕೊಡೋಣ. ಸೊ ನಾವು ಹೋಗ್ತಿರೋ ಜಾಗ ಹೆಸರು ಹೋಗ್ಬಿಟ್ಟು ಮಲ್ಲಪ್ಪ ಕೊಂಡ ಅಂತ. ಸ್ಪೆಷಾಲಿಟಿ ಏನು ಅಂದರೆ, ಸೊ ನೀವು ಮಲ್ಲಪ್ಪ ಕೊಂಡ ಹಿಲ್ ಟಾಪ್ಗೆ ಹೋದರೆ ಅಲ್ಲಿ ನಿಮಗೆ 3 ಸ್ಟೇಟ್ಸ್ ಕಾಣುತ್ತೆ. ಒಂದು ಕರ್ನಾಟಕ, ಇನ್ನೊಂದು ಆಂಧ್ರ, ಇನ್ನೊಂದು ತಮಿಳ್ನಾಡು. ಸೊ ಇಟ್ಸ್ ದ ಬಾರ್ಡರ್. ಸೊ ಜಾಸ್ತಿ ಜನ ಅದನ್ನು ಆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಬಟ್ ನಾನು ನಮ್ಮ ಬಾಯ್ಸ್ ಇವತ್ತು ಅಲ್ಲಿ ಹೋಗೋಣ ಅಂತ ಹೊರಟಿದ್ವಿ. ಆ್ಯಂಡ್ ಇದು ಶಾರ್ಟ್ ರೈಡ್ ಆಗಿರುತ್ತೆ. ಯಾಕೆ ಅಂದರೆ ಇದು ನನ್ನ ಫಸ್ಟ್ ರೈಡ್. ಸೊ ನನಗೆ ಅಭ್ಯಾಸ ಆಗಿ ಜರ್ಕಿನ್ ಹಾಕ್ಕೊಂಡಿದ್ದೀನಿ. ಸೊ ಶೂಸು ಬ್ರೇಕಿನ್ ಆಗಲಿ ಅಂತ ಈ ರೈಡ್ ಮಾಡ್ತಾ ಇರೋದು. ನೆಕ್ಸ್ಟ್ ವೀಕ್ ಇನ್ನೂ ಒಂದು ರೈಡ್ ಇದೆ. ಸೊ ಅದಕ್ಕೆ ಯಾರ್ಯಾರು ಬರ್ತಾರೆ, ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ಸೊ ಯಾವ ಪ್ಲೇಸು ಅಂತ ನಾನು ನಿಮ್ಮ ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ. ಅಂತೂ ಇಂತೂ ಫ್ಯೂಯಲ್ ಹಾಕ್ಸಿದ್ದಾಯಿತು. ಆ್ಯಕ್ಚುಲಿ ನಾನು ಮನೆಯಿಂದನೇ ಟ್ರಿಪ್ ಟು 0 ಮಾಡಿದ್ದೀನಿ. ಸೊ ಇವಾಗ ನೋಡೋಣ. ಸೊ 6.1 ಕಿಲೋಮೀಟರ್ ನಾನು ಬಂದಿದ್ದೀನಿ ಇಷ್ಟೊತ್ತು. ಆ್ಯಂಡ್ ನಮಗೆ 34.5 ಮೈಲೇಜ್ ಚೆನ್ನಾಗೇ ಕೊಟ್ಟಿದೆ. 34.5 ಕೊಟ್ಟಿದೆ. ಸೊ 80, 100 ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ರೈಡ್ ಮಾಡ್ತಾಯಿದ್ದೀವಿ. 34.6 35 pretty good. ಈ ಲೈನಲ್ಲಿ ಕ್ರೇಜಿ ಕಾರ್ ಕಲೆಕ್ಷನ್ ಇದೆ ಗಾಯ್ಸ್, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. 4 ಕಾರ್ ಮುಂದೆ ಹೋಯ್ತು. ಇನ್ನೊಂದು TT ಹಿಂದೆ ಬರ್ತಿದೆ. ಆ್ಯಂಡ್ ನನ್ನ ಬೀಸ್ಟು ಟೋಟಲ್ 588 ಕಿಲೋಮೀಟರ್ಸ್ ಓಡಿಸಿದೆ. ಸೊ ಆ್ಯಕ್ಚುಲಿ ನಿನ್ನೆ ನನ್ನ ಫಸ್ಟ್ ಸರ್ವಿಸಿಗೆ ಬಿಟ್ಟು ಇದು ಆ್ಯಕ್ಚುಲಿ ನಾನು ನಿನ್ನೆ ಫಸ್ಟ್ ಸರ್ವಿಸ್ ಬಿಟ್ಟೆ. ಆ್ಯಂಡ್ ಟುಡೇ ಐ ಆಮ್ ರೈಡಿಂಗ್. ಬಿಲ್ ನನಗೇನು ಜಾಸ್ತಿ ಆಗಿಲ್ಲ. 1600
ಬಂತು ಅಷ್ಟೇ. ನೋಡಿ ಗಾಯ್ಸ್, ಮುಂದೆ ಹೋಗೋಣ ಇರಿ. ಸೂಪರ್ ಕಾರ್ಸ್ ತೊಗೊಂಡ್ರೆ ಬೆಂಗಳೂರಲ್ಲಿ ಇದೇ ಗತಿ ನೋಡಿ. ಹಾವು ತಗೋಬೇಕು. ನಿಸಾನ್ GTR ಸೌಂಡ್ ಕೇಳಿಸ್ಕೊಳ್ಳಿ. ಈ ಸೂಪರ್ ಕಾರ್ಸ್ ಎಲ್ಲ ಕೆಳಗಿರ್ತಾವಲ್ಲ, ಸೊ ಹಾಗಾಗಿ ಹಿಂಗೆ ಹೋಗ್ಬೇಕಾದ್ರೆ ಹಂಪ್ ಬಂದರೆ ಹಿಂಗೇನು ಹೋಗ್ಬೇಕಾಗುತ್ತೆ. ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರುತ್ತೆ. ನಮ್ಮ ಹಂಪ್ಗಳು ಒಂದು ಬೆಟ್ಟ ಹತ್ತಿ ಇಳ್ದಂಗಿರುತ್ತೆ. ಸೊ ಇವತ್ತು ನಾನು ರೈಡ್ ಮಾಡ್ತಾ ಇರೋದು ಬಂದ್ಬಿಟ್ಟು AB ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ಸೊ ಅವ್ರದ್ದು ನಾನು ರೈಡ್ ಮಾಡ್ತಾ ಇದ್ದೀನಿ. ಸೊ ನಾವು ಟೋಟಲ್ ಆಗಿ 11 ಮೆಂಬರ್ಸ್ ಇವತ್ತು ಈ ರೈಡಿಗೆ ಜಾಯ್ನ್ ಆಗಿರೋದು. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಗಾಡೀಲಿ ಹೋಗ್ತಾ ಇದೀವಿ ನಾವು ಅಂತ. ನನಗಿಂತ ಜಾಸ್ತಿ ಆಫ್ ರೋಡಿಂಗು ಮೋಸ್ಟ್ ಆಫ್ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಮಾಡಿದ್ದಾರೆ. ಸೊ ನಾನಿವಾಗ ಬಂದಿದ್ದೀನಲ್ವ, ಸೊ ನನ್ನ ಜೊತೆ ಮತ್ತೆ ಅವರು ಬರ್ತಾರೆ. ಸೊ ನೆಕ್ಸ್ಟ್ ವೀಕ್ ಒಂದು ರೈಡ್ ಇದೆ ಅಂತಲ್ಲ, ಆ ರೈಡಿಗೂ ಅವ್ರು ಬರ್ತಾ ಇದ್ದಾರೆ. ಸೊ ಆ ರೈಡ್ ಯಾವುದು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸೊ ಇಷ್ಟೇ 11 ಮೆಂಬರ್ಸ್ ಹೋಗ್ತಾ ಇದ್ದೀವ ಅಥವಾ ಅಲ್ಲೂ ಕಟ್ ಶಾರ್ಟ್ ಆಗ್ತಾರಾ ಹೇಳ್ತೀನಿ. ಆ್ಯಕ್ಚುಲಿ ನಿನ್ನೆ ಸರ್ವಿಸಿಗೆ ಬಿಟ್ಟಾಗ ನನ್ನ ಗಾಡಿದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಒಂದು ಹೇಳಿದ್ದೆ ಏನದು ರೈಟ್ ಪುಲ್ಲಿಂಗ್ ಇಶ್ಯೂ ಇದೆ ಅಂತ. ಸೊ ಅವ್ರು ಅದನ್ನು ಸರಿ ಮಾಡಿದ್ದಾರೆ. ಸೊ ಮುಂಚೆ ಸರ್ವಿಸ್ಗಿಂತ ಮುಂಚೆ ಕೈ ಬಿಟ್ಟರೆ ಹಿಂಗೆ ರೈಟಿಗೆ ಹೋಗಿರೋದು, ಬಟ್ ಇವಾಗ ಹಂಗಿಲ್ಲ. ಆ್ಯಂಡ್ ಇನ್ನೊಂದು ಏನಾಗಿದೆ ಅಂದರೆ, ಆ್ಯಕ್ಚುಲಿ ನಿನ್ನೆ ನಮ್ಮ 3 ಜನ ಗಾಡಿ ಸರ್ವಿಸಿಗೆ ಬಿಡೋಕ್ಕೆ ಹೋಗಿದ್ದು. ನಮ್ಮದು ಮತ್ತು AB ಕನ್ನಡಿಗ ಅವರು 2 ಗಾಡಿನೂ. ಸೊ ಅವರಿಬ್ಬರ ಹತ್ರನೂ 50 ಇದೆ. ಸೊ ಒಬ್ಬರ ಹತ್ರ ವೈಟ್ ಇದೆ, ಇನ್ನೊಬ್ಬರ ಹತ್ರ ಬ್ಲ್ಯಾಕ್ ಇದೆ. ಸೊ ಇಬ್ಬರು ಏನು ಮಾಡಿದ್ದಾರೆ, ಈಸಿ ಕ್ಲಚ್ ಹಾಕಿದ್ದಾರೆ. ನಮ್ಮ ಥರ ಸ್ಟಾಕ್ ಕ್ಲಚ್ ಅಲ್ಲ, ಈಸಿ ಕ್ಲಚ್ಚು. ಸೊ ಅದು ಬೆಟರ್ ಸ್ಮೂತ್ ಆಗಿತ್ತು. ಸರಿ, ವಾಟರ್. ಸೊ ಈಸಿ ಕ್ಲಚ್ ಹಾಕಿದ್ದಾರೆ ಅವರು. ಸೊ ಅದು ಬಂದುಬಿಟ್ಟು ವಾಟರ್ ಸ್ಮೂತ್ ಆಗಿರುತ್ತೆ. ಬೆಂಡ್ ಅದೇನಾಗಿದೆ ಅಂದರೆ, ಪಾಪ ಅವರು ಒಬ್ಬರು ತೊಗೊಂಡಿದ್ದ ದಿನ ಅಂದ್ರೆ ಸರ್ವಿಸಿಗೆ ಬಿಡೋಲ್ಲ ಅವರು ಶೋರೂಮಲ್ಲಿ. ಅವ್ರಿಗೆ ಗೊತ್ತಿರೋದ್ರ ಹತ್ರ ಮಾಡಿಸ್ಕೊಂಡು ಎಲ್ಲ ಇದು ಮಾಡ್ತಿದ್ರು. ಸೊ ನೆನ್ನೆ ಫಸ್ಟ್ ಟೈಮ್ ಬಿಟ್ಟಿದ್ದು. ಅವ್ರು ಸರ್ವಿಸ್ ಏನು ಹೇಳಿಲ್ಲ, ಫುಲ್ ಬಾಡಿ ಸರ್ವಿಸ್ ಮಾಡಿ ಏನು ಮಾಡಿ ಅಂತ ಏನು ಹೇಳಿಲ್ಲ. ಜಸ್ಟ್ ಒಂದು ಅವರು PMC ಏರ್ ಫಿಲ್ಟರ್ ಹಾಕಿದ್ರು. ಸೊ ಅವ್ರು ವಾಪಸ್ ಸ್ಟಾಕಿಗೆ ಹಾಕ್ಬಿಟ್ಟು ಅದನ್ನು ನೆಕ್ಸ್ಟ್ ಆಯಿಲ್ ಟಾಪ್ ಅಪ್ ಮಾಡಿ 2 ಇದ್ದಿದ್ದು ಅವ್ರಿಗೆ ರಿಕ್ವೈರ್ಮೆಂಟ್ಸು. ಸೊ RE ಸರ್ವಿಸ್ ಸ್ಟೇಷನ್ ಅವರು ಏನು ಮಾಡಿದ್ರು, OEM ರಾಯಲ್ ಎನ್ಫೀಲ್ಡೇ ಇದು ಹಾಕಿದ್ರು ಏರ್ ಫಿಲ್ಟ್ರು. ದೆನ್ ನೆಕ್ಸ್ಟ್ ಏನಮ್ಮಮ್ಮ ಅಂದರೆ ಒಂದು 300 ml ಆಯಿಲ್ ಟಾಪಪ್ ಮಾಡಿದ್ರು ಅಷ್ಟೇ. ಸೊ ಸರ್ವಿಸ್ಗಿನ್ನ ಮುಂಚೆ ಗಾಡಿ ಮಾತ್ರ ಮಸ್ತಾಗಿತ್ತು ಇದೇ ಗಾಡಿ. ಆಫ್ಟರ್ ಸರ್ವಿಸ್ ಏನಾಗ್ತಿದೆ, ಗಾಡಿ ಪಿಕಪ್ಪೇ ತೊಗೊತಿಲ್ಲ. ಸೊ ರಿವ್ ಆಗ್ತಿದೆ, ರಿವ್ ಚೆನ್ನಾಗೇ ಆಗ್ತಿದೆ, ನಾರ್ಮಲಾಗೇ ಆಗ್ತಿದೆ. ಸೊ ನೀವು ಫಸ್ಟ್ ಗೇರಲ್ಲಿ ಮೂವ್ ಮಾಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಅಷ್ಟೇ ಹೋಗ್ತಿರೋದು. ಸೊ ನೀವು ಸೆಕೆಂಡ್ ಗೇರ್ ಹಾಕಿದ್ರೆ ಆಫ್ ಆಗ್ತಿದೆ ಗಾಡಿ. ಸೊ ಪಿಕಪ್ಪೇ ತೊಗೊತಿಲ್ಲ, ಒಂದು ಚೂರು ಪಿಕಪ್ ತೊಗೊತಿಲ್ಲ ಗಾಡಿ. ಏನಕ್ಕೆ ಅಂತ ನಾವು ವಾಪಸ್ ಅವ್ರನ್ನ ಕೇಳಿದ್ರೆ ಅವ್ರು ಹೇಳಿದ್ರು, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗಿಲ್ಲ. ಸೊ 1 hour ಮತ್ತೆ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಮತ್ತೆ ಸ್ಪಾರ್ಕ್ ಪ್ಲಗ್ ಅವರು ಬೇರೆ ಹಾಕಿದ್ರು, ರೇಡಿಯಮ್ ಏನೋ ಹಾಕಿದ್ರು. ಸೊ ಅದನ್ನು ಮತ್ತೆ ಚೇಂಜ್ ಮಾಡಿದ್ರು. ಚೇಂಜ್ ಮಾಡಿ ವಾಪಸ್ಸೆಲ್ಲ ಹಾಕಿ ಮತ್ತೆ ಟೆಸ್ಟ್ ಡ್ರೈವ್ ಹೋದ್ರು. ಅವಾಗೂ ಸೇಮ್ ಇಶ್ಯೂನೇ ಇತ್ತು. ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿದ್ರು, ಸೇಮ್ ಇಶ್ಯೂ. ಸರಿ ಆಯಿತು ಅಂತ OEM ತೆಗೆದುಬಿಟ್ಟು ಮತ್ತೆ BMC ಏರ್ ಫಿಲ್ಟರ್ ಹಾಕಿದ್ರು. ಮತ್ತೆ ಟೆಸ್ಟ್ ಡ್ರೈವ್ ಹೋದ್ರು, ಮತ್ತೆ ಸೇಮ್ ಇಶ್ಯೂ. ಆ ಇಶ್ಯೂ ಏನಕ್ಕೆ ಆಗ್ತಿದೆ, ಎಲ್ಲಿಂದ ಆಗ್ತಿದೆ ಅಂತ ರೆಕ್ಟಿಫೈ ಮಾಡಲಿಲ್ಲ ಅವರು. ಆ್ಯಂಡ್ ನಮಗೂ ಗೊತ್ತಾಗಿಲ್ಲ ಏನು ನಡೀತಿದೆ ಇಲ್ಲಿ ಅಂತ. ಸೊ ಆಮೇಲೆ ಲಾಸ್ಟಿಗೆ 1 hour ಇಲ್ಲ 1.5 hour ಆದಮೇಲೆ ಅವರು ಒಂದು ಹೇಳಿದ್ರು, ಸರ್ ಇದು ನನಗೆ ಯಾಕೋ ಕ್ಲಚ್ ಪ್ಲೇಟ್ ಡೌಟ್ ಇದೆ, ಅದು ಹೋಗಿರ್ಬೇಕೇನೋ. ಸೊ ಅದಕ್ಕೆ ಈ ಥರ ಪಿಕಪ್ ಇಲ್ಲ ಗಾಡಿಗೆ ಅಂದರು. ಸೊ ಅವರಿಬ್ಬರು ಅವರಿಬ್ಬರು ನೋಡ್ಬಿಟ್ಟು ಯೋಚನೆ ಮಾಡಿದ್ರು, 8,000ಕ್ಕೆ ಕ್ಲಚ್ ಪ್ಲೇಟ್ ಹೋಗುತ್ತಾ, ಹೆಂಗೆ ಹೋಗುತ್ತೆ? ಆ್ಯಕ್ಚುಲಿ ಇನ್ನೂ 8,000 ಆಗಿಲ್ಲ ಅವ್ರ ಗಾಡಿ ಓಡಿ, ಹೆಂಗೆ ಹೋಗುತ್ತೆ ಅಂತ ಯೋಚನೆ ಮಾಡಿ ಮತ್ತೆ ಅರ್ಧ ಗಂಟೆ ನಾವು ಟೈಮ್ ತೊಗೊಂಡ್ವಿ. ಅವ್ರಿಗೆ ಮನೆ ಹತ್ರ ಒಬ್ರು ಗೊತ್ತಿದ್ರಲ್ಲ, ಲೋಕಲ್ ಶಾಪ್ ಅವರು. ಸೊ ಅವ್ರಿಗೆ ಫೋನ್ ಹಾಕಿದ್ರು, ಸರ್ ಹೀಗಿದೆ ಏನಾಗಿರ್ಬೋದು. ಅವ್ರಂದ್ರು ಅಲ್ಲೇನು ಮಾಡ್ಸಕ್ಕೆ ಹೋಗ್ಬಿಡಿ, ತೊಗೊಂಬನ್ನಿ
ಅದ್ರಲ್ಲಿ ಏನಾಗುತ್ತೆ ಅಂದರೆ ಅವರು ರಾಯಲ್ ಎನ್ಫೀಲ್ಡವರು ಕೆಳಗೆ ನೆಟ್ಟು ಟೈಟ್ ಮಾಡಿಬಿಟ್ರೆ ಆ್ಯಂಡ್ ಒಳಗೆ ಕ್ಲಚ್ ಪ್ಲೇಟ್ ಅಂತ. ಸೊ ಅವ್ರಿಗೆ ಹೇಳಿದೆ ನಾನು, ಹಿಂಗೆ ರೈಟ್ ಪುಲ್ಲಿಂಗ್ ಇಶ್ಯೂ ಇದೆ, ರೈಡ್ ಬೈ ವೈರ್ ಅಲ್ವಾ, ಸೊ ಟೋಟಲ್ ಸ್ವಲ್ಪ ಒಂಚೂರು ಇದೆ ಅಂತ. ಸೊ ಅವ್ರು ಅರ್ಧ ಗಂಟೆಯಲ್ಲಿ ಗಾಡಿನ ಮಸ್ತಾಗಿ ರೆಡಿ ಮಾಡಿಕೊಟ್ರು. ಸೊ ನೀವು ನಿಮ್ಮ ಗಾಡಿಗೆ ರಾಯಲ್ ಎನ್ಫೀಲ್ಡ್ ಏನಾದರೂ ಇಶ್ಯೂ ಸರ್ವಿಸ್ ಸ್ಟೇಷನ್ ಹೇಳಿ ರಿಸಾಲ್ವ್ ಆಗಿಲ್ಲ ಅಂದರೆ ಒಂದ್ಸಲಿ ನೀವು ಯಲಹಂಕದಲ್ಲಿರ್ಬೋದು ಸರ್ವಿಸ್ ಸ್ಟೇಷನ್ನ ವಿಸಿಟ್ ಮಾಡಿ. ಯು ಗೆಟ್ ಅ ಗುಡ್ ಸಲ್ಯೂಷನ್ ಹೋಗೋದೆ. ಆ ಕಡೆ ಈ ಕಡೆ ಗಿಡಗಳು ಮರಗಳು, ರೋಡ್ ಮಾತ್ರ ಅಮೇಝಿಂಗ್ ಆಗಿದೆ ಗಾಯ್ಸ್. ಹಳ್ಳಿನೇ ಒಂಥರ ಚಂದ ಬಾಯ್ಸ್. ಸೊ ಏನು ನೋಡ್ತಾ ಇದ್ದೀರಾ, ಅದು ಹಿಲ್ ಟಾಪು. ಸೊ ಆ್ಯಕ್ಚುಲಿ ಈಗ ಅಲ್ಲಿಗೆ ಹೋಗ್ತಾ ಇರೋದು. ಸೊ ನೋಡಿ ಇಲ್ಲಿದೆ ಮಲ್ಲೇಶ್ವರ ಸ್ವಾಮಿ ಟೆಂಪಲ್. ಸಿ ನಮ್ಮ ಬಾಯ್ಸ್ ಹೇಳಬೇಕಂದ್ರೆ ಇವಾಗ ನೋಡಿದ್ರಲ್ಲ, ಇದು ಕರ್ನಾಟಕ ಆ್ಯಂಡ್ ಆಂಧ್ರ ಬಾರ್ಡ್ರಲ್ಲಿರೋ ಪ್ಲೇಸು. ಸೊ ಬರೀ ಎರಡೇ ಸ್ಟೇಟ್ ಅಲ್ಲ, ಇನ್ನೊಂದು ಆ್ಯಡ್ ಆಗುತ್ತೆ. ಸೊ ಕರ್ನಾಟಕ, ತಮಿಳ್ನಾಡು ಆ್ಯಂಡ್ AP. ಸೊ ನಿಮಗೆ ಮೋಸ್ಟ್ ಆಫ್ ದಮ್ ಈ ಕಡೆಯಿಂದ 1, 2, 3, 4, 5 ಊರು ನಿಮಗೆ ಈ ಥರ ತೆಲುಗಲ್ಲಿ ಬರೆದಿರ್ತಾರೆ. ಸೈನ್ ಬೋರ್ಡ್ ಆಗಿರ್ಬೋದು, ಎಲ್ಲ ತೆಲುಗಲ್ಲಿ ಕಾಣಿಸುತ್ತೆ. ಆ್ಯಂಡ್ ನಿಮಗೆ ಈ ಸ್ಟ್ರೆಚ್ಚಲ್ಲಿ 13 ಏರ್ ಪಿಂಡ್ ಕರ್ವ್ ಸಿಗುತ್ತೆ. ಸೊ ಅದು ಒಂದು ಅಡ್ವಾಂಟೇಜು ಮಲ್ಲಪ್ಪ ಕೊಂಡ ಬಗ್ಗೆ. ಮೇಲೆ ಹೋದ್ಮೇಲೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ನೋಡಿ ಗಾಯ್ಸ್, ವ್ಯೂ ಹೆಂಗಿದೆ. ಇದನ್ನೆಲ್ಲ ಜಸ್ಟ್ ಸುಮ್ಮನೆ ಎಂಜಾಯ್ ಮಾಡಬೇಕು ಅಷ್ಟೇ. 8+ ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ನೋಡಿ ಆ ಕಟ್ಟೆ ಇದೆ, ಆ ಕಟ್ಟೆ ಫುಲ್ಲು ಬರೀ ಗಿಡಗಳೇ ತುಂಬಿಕೊಂಡಿದೆ, ಏನು ಕಾಣೋದೇ ಇಲ್ಲ ಅಲ್ಲಿ. ನೋಡಿ ಬಾ ಏನು ವ್ಯೂ ಇದೆ ನೋಡಿ. ನೇಕೆಡ್ ಐದು ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಕ್ಯಾಮ್ರಲ್ಲಿ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೀನ್ರಿ ಮಾತ್ರ ಇಲ್ಲಿ ಕಾಣಿಸ್ತಿದೆಯಲ್ವಾ, ಅಲ್ಲಿಗೆ ಹೋಗ್ತೀವಿ ನಾವು. ಸೊ ನಿಮ್ಗೆ ಇಲ್ಲಿಂದ ಕಾಣಿಸ್ತಿರ್ಬೋದು ಶಿವಲಿಂಗ. ಸೊ ಅಲ್ಲಿಗೆ
ಹೋಗ್ತೀವಿ. ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್. ಸೊ ಇದು ಮಲ್ಲಪ್ಪ ಕೊಂಡ ಹಿಲ್ ಟಾಪ್ ಅಂತಾರೆ. ನೋಡಿ ಆಲ್ರೆಡಿ ಎಷ್ಟೊಂದು ಬೈಕ್ ಹೊಸ್ಕೊಂಡ್ಬಿಟ್ಟಿದ್ದಾರೆ.